अल्हम्दुलिल्लाहि रब्बिल आलमीन वस्सलातु वस्सलामु अला सय्यिदिल अंबियाइ वल मुरसलीन व अला आलिहि व अस्हाबिहि वसल्लम तस्लीमन कसीरन कसीरा। अम्मा बाद, अऊज़ु बिल्लाहि मिनश शैतानिर रजीम, बिस्मिल्लाहिर रहमानिर रहीम। वज़क्किर फ़इन्न ज़िक्रा तन्फ़उल मुमिनीन। वक़ाल सुब्हानहु व तआला, या अय्युहन नबिय्यु इन्ना अर्सलनाका शाहिदन व मुबश्शिरन व नदीरा व दाइयन इलल्लाहि बिइज़्निहि व सिराजम मुनीरा। क़ाल नबी सल्लल्लाहु अलैहि वसल्लम, अना सय्यिदुल अंबियाइ वल अव्वलीन वल आखिरीन व ख़ातमुन नबिय्यीन ला नबिय्य बादी। इन्नल्लाह व मलाइकतुहु युसल्लूना अलन नबी, या अय्युहल्लज़ीना आमनू सल्लु अलैहि व सल्लिमू तस्लीमा। अल्लाहुम्म सल्लि अला सय्यिदिना मुहम्मद व अला आलि सय्यिदिना मुहम्मद व बारिक व सल्लिम। ಅರಿವೇ ಗುರು, ನುಡಿಯೇ ಜ್ಯೋತಿರ್ಲಿಂಗ, ದೈವೇ ಧರ್ಮದ ಮೂಲ ತರಂಗ। गमे मुस्तफ़ा जिनके सीने में है, वो जहाँ कहीं भी हो वो मदीने में है। गमे मुस्तफ़ा जिनके सीने में है, वो जहाँ कहीं भी हो वो मदीने में है। ಪರಮ ದಯಾಮಯನು ಕರುಣಾನಿಧಿಯಾದ ಅಲ್ಲಾಹನ ನಾಮದಿಂದ ಜಗದ್ಗುರು ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ದರೂದ್ ಮತ್ತು ಸಲಾಮವನ್ನು ಅರ್ಪಿಸುತ್ತಾ, ಪ್ರವಾದಿ ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಚರಿತ್ರೆ ಮತ್ತು ಅವರು ಸಂದೇಶ ಪ್ರೋಗ್ರಾಮವನ್ನು ಕೇಳೋಕ್ಕೆ ಬಂದಿರುವಂಥ ಎಲ್ಲ ಗುರು ಹಿರಿಯರಿಗೆ, ಆತ್ಮ ಬಾಂಧವರಿಗೆ ಮತ್ತು ಮಂಚಿನಲ್ಲಿ ಆಸೀನ ಆಗಿರುವಂಥ ಗುರು ಹಿರಿಯರು, ಮುಖ್ಯವಾಗಿ ಡಾಕ್ಟರ್ ಬಸವಲಿಂಗ ಸ್ವಾಮೀಜಿ ಮತ್ತು ನಮ್ಮ ಆತ್ಮೀಯರಾಗಿರುವಂಥ ಹಿರಿಯರಾಗಿರೋಂಥ ಆಲಿ ಜನಾಬ್ ಹಾಶಿಮ್ ಪೀರ್ ವಾಲಿಕಾರ್ ಸಾಹೇಬರು ಮತ್ತು ಆತ್ಮೀಯ ಗೆಳೆಯರಾಗಿರುವಂಥ ಆಲಿ ಜನಾಬ್ ಅಲ್ಲಾ ಬಕಶ್ ಬಿಜಾಪುರ್ ಸಾಹೇಬರೇ ಮತ್ತು ಮಂಚಿನಲ್ಲಿ ಎಲ್ಲ ಆಸೀನರಾಗಿರುವಂಥ ಎಲ್ಲ ಗುರು ಹಿರಿಯರಿಗೆ, ಅಣ್ಣ ತಮ್ಮಂದರಿಗೆ ಅನಂತ ಅನಂತ ವಂದನೆ ಮತ್ತು ಸಲಾಮನ್ನು, ಆದಾಬನ್ನು ಹೇಳುತ್ತಾ, ಈ ವಿದ್ಯಾರ್ಥಿಗೆ ಡಾಕ್ಟರ್ ಬಸವಲಿಂಗ ಸ್ವಾಮೀಜಿಯವರ ಭಾಷಣ ನಂತರ ಮತ್ತು ಸಾಹಿತ್ಯಕಾರ ಆಗಿರುವಂಥ ಆಲಿ ಜನಾಬ್ ಹಾಶಿಮ್ ಪೀರ್ ವಾಲಿಕಾರ್ ಸಾಹೇಬರು ಮತ್ತು ಪಾಲಿಟಿಕ್ಸ್ ಲೀಡರ್ ಆಗಿರುವಂಥ ಆಲಿ ಜನಾಬ್ ಅಲ್ಲಾ ಬಕಶ್ ಬಿಜಾಪುರ್ ಅವರ ಭಾಷಣ ನಂತರ ಈ ವಿದ್ಯಾರ್ಥಿಗೆ ಭಾಷಣ ಮಾಡೋದು ಹೇಳೋದಂದ್ರೆ ಸೂರ್ಯಾಗ ಮೋಂಬತ್ತಿ ತೋರಿಸಿದಂಗಂತ್ರಿ. ಆದರೂ ನಮ್ಮ ಈ ಭಾರತ ದೇಶದಲ್ಲಿ ನಮ್ಮ ಭಾಳಷ್ಟು ಸೋಪಿಗಳು, ಸಂತರು, ಶರಣರು, ಮಠಾಧೀಶರು, ಪೀರ ಪೈಗಂಬರು ಸಮುದ್ರದಲ್ಲಿ ಮುಳುಗಿ ಭಾಳಷ್ಟು ಮುತ್ತುಗಳು ಈ ಮಾನವ ಕುಲಕ್ಕೆ ಸಲಹೆ ಕೊಟ್ಟಿರ್ತಾರ. ಇವತ್ತು ಸ್ವಾಮೀಜಿಯವರ ಮುಂದೆ ಈ ವಿದ್ಯಾರ್ಥಿ ಉರ್ದು ಭಾಷಣಕಾರ ಆದರೂ ಸ್ವಲ್ಪ ಕನ್ನಡದಲ್ಲಿ ಏನಾರು ಹಿಂದೆ ಮುಂದೆ ಆದರೆ ಕ್ಷಮೆ ಕೇಳುತ್ತಾ, ಆಶೀರ್ವಾದ ಇದ್ದರೆ ಒಂದು 4 ಮಾತಾಡುವಂಥ ಪ್ರಯತ್ನ ಮಾಡ್ತೀನಿ. ಆತ್ಮೀಯ ಬಾಂಧವರೇ, ಗುರು ಹಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಂದಿರೇ, ನಾವು ಭಾಳ ವರ್ಷದಿಂದ ಭಾರತ ದೇಶದೊಳಗೆ ಒಂದು ಮಾತು ಕೇಳಕತ್ತೀವಿ. ಅದು ಏನಪ್ಪ ಅಂದ್ರೆ, ಭಾರತ ದೇಶ ಒಂದು ಸ್ವಚ್ಛ ಭಾರತ ಆಕೈತಿ ಮತ್ತು ಒಂದು ಚೊಕ್ಕ ಭಾರತ ಆಕೈತಿ ಅನ್ನುವಂಥ ಮಾತು ಕೇಳತ್ತಾ ಬಂದೀವಿ. ಆದರೆ ಇನ್ನೂ ನಾ ಸ್ವಚ್ಛ ಭಾರತ ಆಗಲಿಲ್ಲ. ಆದ್ರೆ ಹಳ್ಳದ ಹಳ್ಳದ ಗೆನ್ನೂರು ಗ್ರಾಮೀಣ ಯುವಕರು ಅಂಜುಮನ್ ಕಮಿಟಿಯವರು ಇವತ್ತು ಪ್ರವಾದಿ ಪೈಗಂಬರ್ ಜೀವನ ಚರಿತ್ರೆ ಮತ್ತು ಅವರ ಸಂದೇಶವನ್ನು ಪ್ರೋಗ್ರಾಮದಲ್ಲಿ
ಸ್ವಚ್ಛ ಭಾರತ್ ಎಲ್ಲೈತಿಪ್ಪ ಅಂತ ತೋರಿಸಿದ್ರ ಅಂದ್ರೆ ಹಳ್ಳೂರು ಗ್ರಾಮಿನಲ್ಲಿ ಇವತ್ತು ತೋರಿಸಿಕೊಟ್ರು. ಇಲ್ಲೈತಿ ಸ್ವಚ್ಛ ಭಾರತ. ಯಾವುದು ಭೇದ ಭಾವ ಇಲ್ಲದೆ ಸಾವಿರಾರು ವರ್ಷದಿಂದ ಈ ಭಾರತ ದೇಶದಲ್ಲಿ ಹಿಂದೂ, ಮುಸಲ್ಮಾನರು, ಸಿಖ್ರು, ಜೈನರು, ಬೌದ್ಧಿಸ್ಟರು, ಮಾಮ ಮುತ್ಯ ಕಾಕ ಅನ್ನುವ ಪ್ರೀತಿ ಪ್ರೇಮ ವಾಸ್ತವ್ಯದಿಂದ ಸಾಗ್ತಿರುವಂಥ ಯಾವುದಾದ್ರೂ ಒಂದು ದೇಶ ಅಂದ್ರೆ ಈ ನಮ್ಮ ಭಾರತ ದೇಶ. ಈ ಭಾರತ ದೇಶದಲ್ಲಿ ನಾವೆಲ್ಲರೂ ಸಾವಿರಾರು ವರ್ಷದಿಂದ ಕೂಡಿ ಪ್ರೀತಿ ಪ್ರೇಮಲಿಂದ ಜೀವನ ಸಾಗಿಸಾಕತ್ತೀವಿ. ಅದಕ್ಕೆ ಇಂಥ ಸಂದರ್ಭದಲ್ಲಿ ನಮ್ಮ ಭಾಳಷ್ಟು ಸೋಪಿಗಳು ಶರಣರು ಒಂದು ಉದಾಹರಣೆ ಮುಖಾಂತರ ಒಂದು ಮಾತು ಹೇಳ್ಯಾರ. ಅದೇ ಉದಾಹರಣೆ ಈ ವಿದ್ಯಾರ್ಥಿ ನಿಮ್ಮದು ಇಡುವಂಥ ಪ್ರಯತ್ನ ಮಾಡ್ತಾನೆ. ಒಮ್ಮೆ ಗುರುಗಳು ಶಿಷ್ಯರಿಗೆ ಕರೆಸಿ ಹೇಳಿದ್ರಂತ, ನೋಡ್ತಮ್ಮ, ಇದು ಒಂದು ವರ್ಲ್ಡ್ ಮ್ಯಾಪ್ ಐತಿ. ಈ ವರ್ಲ್ಡ್ ಮ್ಯಾಪ್ ನಿಮ್ಮ ಮುಂದೆ ನೋಡಾಕತ್ತೀರಿ, ಇದೆಲ್ಲ ವರ್ಲ್ಡ್ ಜಗತ್ತಿನ ನಕ್ಷೆ ಐತಿ. ಈ ನಕ್ಷೆಗೆ ನಿಮ್ಮ ಮುಂದೆ ನಾನು ಹರಿದು ಹಾಕಿದರು. 10-12 ತುಣುಕು ಆದಮೇಲೆ ಒಬ್ಬ ಶಿಷ್ಯಗೆ ಕರೆದು ಗುರುಗಳು ಹೇಳಿದರು, ಈ ಹೆಂಗೈತಿ ಮೊದಲಿನಂಗೆ ಮಾಡ್ಕೊಂಡು ಬಾರಪ್ಪ, ನಿನಗೆ ಬಹುಮಾನ ಕೊಡ್ತೀನಿ ಅನ್ನುವಂಥ ಮಾತು ಗುರುಗಳು ಹೇಳಿದರು. ಆದರೆ ಶಿಷ್ಯರು ಆ ತುಣುಕುಗಳನ್ನು ತೆಗೆದು ಹೋಗಿ ಮನೆಯೊಳಗೆ ಕೂತು ವಿಚಾರ ಮಾಡಿದರು. ಈ ಎಲ್ಲ ತುಣುಕುಗಳು ನಾವು ಕೂಡಿಸ್ಬೇಕಾದ್ರೆ ಕತೆ ಆಕೈತಿ, ರಾಮಾಯಣ ಆಕೈತಿ, ಏನು ಆಗಕ್ಕೆ ಸಾಧ್ಯನೇ ಇಲ್ಲ. ಏನು ಮಾಡಬೇಕು, ಗುರುಗಳ ಆದೇಶ ಆಗೈತಿ, ಆದರೂ ಮಾಡಬೇಕಂತ ಜೋಡ್ಸಾಕ ಪ್ರಯತ್ನ ಪಟ್ಟ. ಯಾಕಂದ್ರೆ ಆ ಭಾರತ, ಆ ವರ್ಲ್ಡ್ ಮ್ಯಾಪ್ನೊಳಗೆ, ಜಗತ್ತಿನ ನಕ್ಷೆದೊಳಗೆ ದೇಶ ಬೇರೆ ಬೇರೆ ಆಗಿದ್ದು ಏನ್ರಿ, ಮತ್ತು ಆ ಗಾರ್ಡನ್ಗಳು ಬೇರೆ ಬೇರೆ ಆಗಿದ್ದು, ನದಿಗಳು ಬೇರೆ ಬೇರೆ ಆಗಿದ್ದು, ಸಮುದ್ರಗಳು ಬೇರೆ ಬೇರೆ ಆಗಿದ್ದು, ಎಲ್ಲ ಬೇರೆ ಬೇರೆ ಆಗಿದ್ದು. ಅವು ಎಲ್ಲ ಒಂದು ತೊಲೆ ಕೂಡಿಸ್ಬೇಕಾದ್ರೆ ಹೆಂಗೆ ಮಾಡಬೇಕಂತ ತಲೆಗೆ ಕೈ ಹಚ್ಚಿ ವಿಚಾರ ಮಾಡ್ಕೋತ ಕೂತ. ಆದರೆ ಏನೂ ಕೆಲಸ ಆಗಲಿಲ್ಲ. ಒಂದೊಂದು ಜೋಡ್ಸತ್ತಾಗ ಒಂದು ಅವಂಗ ನೆದರು ಬಿತ್ತು ಒಂದು ಕಣ್ಣಿನ ಮ್ಯಾಗ. ನೋಡಿದ, ಇದು ಕಣ್ಣು ಐತಿ, ಯಾಕೆ ಬಂದೈತಿ ಅಂತ ನೋಡಿದ ಮೇಲೆ ಆ ಕಣ್ಣಿಗೆ ನೋಡಿ ಮತ್ತೆ ವಿಚಾರ ಮಾಡಿದ, ಇಲ್ಲಿ ಕಣ್ಣು ಐತಿ ಅಂದ್ರೆ ಮೂಗು ಇರ್ಬೋದು, ಮೂಗಿದ್ರೆ ಕಿವಿನೂ ಇರ್ಬೋದು. ಇದೆಲ್ಲ ವಿಚಾರ ಮಾಡಿ ಬರೀ ಅವ ಕಣ್ಣ, ಮೂಗ, ತಲೆ, ಕೈಯ, ಕಾಲ ಎಲ್ಲ ಕೂಡಿಸ್ಕೋತ, ಯಾಕಂದ್ರೆ ಆ ನಕ್ಷೆ ಹಿಂಭಾಗದಲ್ಲಿ ಒಂದು ಮಾನವನ ಫೋಟೋ ಇತ್ತು. ಆ ಪ್ರಕಾರ ಕಣ್ಣ, ಕೈಯ, ಕಾಲ ನೋಡ್ಕೋತ ಅವ ಮನುಷ್ಯನ ಚಿತ್ರವನ್ನು ಪೂರ್ತಿ ಮಾಡಿದ ಮೇಲೆ ಹೊಳಿಸಿ ನೋಡಿದ್ರೆ ಪೂರ್ತಿ ವರ್ಲ್ಡ್ ಮ್ಯಾಪ್, ಜಗತ್ತಿನ ಎಲ್ಲ ನಕ್ಷೆ ಬಂದಿತ್ತು. ಈ ಉದಾಹರಣೆ ಕೊಟ್ಟು ಸೋಪಿಗಳು ಔಲೇಕರಾಮರು, ಧರಂ ಪಂಡಿತರು ಹೇಳ್ತಾರ, ಯಾ ಕಾಲದೊಳಗೆ ಮನುಷ್ಯ ಕೂಡಿ ಇದ್ದರು ಆವಾಗ ದೇಶ ಕೂಡಿಗಿತ್ತು, ನದಿಗೆ ಕೂಡಿಗಿತ್ತು, ಮನೆ ಕೂಡಿ ಇತ್ತು, ಎಲ್ಲನೂ ಕೂಡಿತ್ತು. ಇವತ್ತೇನೈತ್ರಿ, ಆ ವರ್ಲ್ಡ್ ಮ್ಯಾಪ್ ಹೊಡೆದು ಬಿಟ್ಟೈತಿ, ಮನುಷ್ಯರು ಬೇರೆ ಬೇರೆ ಆಗಿಬಿಟ್ಟಾರ. ಆದ ಕಾರಣ ನಮ್ಮ ಹಿಂದೂ ಸಮಾಜದಲ್ಲಿ ಒಬ್ಬರು ಸೋಪಿಗಳಿದ್ರು, ಒಬ್ಬರು ಶರಣರು ಇದ್ದರು, ಒಬ್ಬ ಸ್ವಾಮೀಜಿಯರು ಇದ್ರು. ಅವ್ರ ಹೆಸರೈತಿ ಶ್ರೀ ಸಿದ್ದಯ್ಯ ಪುರಾಣಿಕರು. ಧಾರವಾಡ ಯೂನಿವರ್ಸಿಟಿ ಅವರು ದೊಡ್ಡ ಒಂದು ಕವಿ ಇದ್ದರು. ಅವರು ತನ್ನ ಭಾಷಣದಲ್ಲಿ ಒಂದು ಭಾಳ ಮುಖ್ಯವಾದಂಥ ಮಾತು ಹೇಳ್ತಿದ್ರು. ಈ ಮಾತು ಹೇಳೋಕ್ಕಿಂತ ಮುಂಚೆ ನನ್ನ ಈ ಅಜ್ಜವರ ಮುಂದೆ ಅವ್ರ ಭಾಷಣ ಕೇಳೋ ಸಲುವಾಗಿ ನಾನು ಬಂದಿದ್ನಿ. ಅದಕ್ಕಿಂತ ಮುಂಚೆ ಆಲಿ ಜನಾಬ್ ಹಾಶಿಮ್ ಪೀರ್ ವಾಲಿಕಾರ್ ಸಾಹೇಬರ ಮಾತು ಕೇಳಿ ನಾ ಏನು ಮಾತಾಡಬೇಕನ್ನುವಂಥ ವಿಚಾರ ಏನು ಮಾಡ್ಕೊಂಡು ಬಂದಿದ್ದಿಲ್ಲ, ಎಲ್ಲ ಮರ್ತಿಬಿಟ್ನಿ. ಎಲ್ಲನೂ ಮರ್ತಿಬಿಟ್ನಿ. ಯಾಕಂದ್ರೆ ಪರವಾದಿ ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಏನು ಸಂದೇಶ ಐತಿ, ಅಲ್ಲ ಸಂದೇಶ ಅವ್ರು ಹೇಳಿಬಿಟ್ಟಾರ. ಆದರೂ ನಾನು ನಮ್ಮ ಸರು ಭಕ್ತಿಗೀತೆ ಹಾಡಿದರು, ಭಾಳಷ್ಟು ಮಾತನ್ನ ಹೇಳಿದರು. ನಾನು ಒಂದು ಯಾವ್ದಾರೊಂದು ಭಕ್ತಿಗೀತೆ ಹಾಡಬೇಕಂತ ವಿಚಾರ ಮಾಡಿದ್ನಿ. ಆದರೂ ಒಂದು 2 ನುಡಿ ಹೇಳ್ತೀನಿ. ನಾವು ಇಂಥ ಮಂಚಿನೊಳಗೆ, ಇಂಥ ಸಭೆ ಸಮಾರಂಭದೊಳಗೆ ನಾವೆಲ್ಲ ಕೂಡಿ ಅಂದ್ರೆ ನಾವು ಮೊದಲೊಂದು ಪ್ರಾರ್ಥನೆ ಮಾಡೋಣ. ಆ ಪ್ರಾರ್ಥನೆ ಏನಪ್ಪ ಅಂದ್ರೆ, ನಾವೆಲ್ಲ ಭಾರತೀಯರು ಎಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ, ನಾವೆಲ್ಲರೂ ಭಾರತೀಯರು ಎಂಬ ಭಾವ ಮೂಡಲಿ. ಇದೇ ಪ್ರಾರ್ಥನೆ ಮುಖಾಂತರ ಭಾಳಷ್ಟು ಸೋಪಿಗಳು ಶರಣರು ಉದಾಹರಣೆ ಮುಖಾಂತರ ಹೇಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಶ್ರೀ ಸಿದ್ದಯ್ಯ ಸ್ವಾಮೀಜಿಯವರು ಒಂದು ಭಾಷಣದಲ್ಲಿ ಈ ಮಾತು ಹೇಳಕತ್ತಿದ್ರು. ಏನಂತ ಮಾತಾಡಕತ್ತಿದ್ರು, ಏನಾದರೂ ಆಗು ಮೊದಲು ಮಾನವನಾಗು, ಏನಾದರೂ ಆಗು ಮೊದಲ ಮಾನವನಾಗು, ವೇದಗಳನ್ನು ಅಧ್ಯಯನ ಮಾಡಿ ಬ್ರಾಹ್ಮಣನಾಗು, ವೀರ ಶೂರ ಆಗಿ ಛತ್ರಿನ ಆಗು,
ಏನಾದರೂ ಆಗು, ಮೊದಲ ಮಾನವನಾಗು. ಅದೇ ರೀತಿಯಾಗಿ ಸ್ವಾಮೀಜಿಯವರು ಹೇಳ್ತಿದ್ರು, ನಿನಗೆ ಸ್ವತಂತ್ರವಿದೆ. ಏನಂದರೆ ನೀನು ಹಿಂದೂ ಆಗಬಹುದು, ಮುಸ್ಲಿಂ ಆಗಬಹುದು, ಜೈನ್ ಆಗಬಹುದು, ಬೌದ್ಧ ಆಗಬಹುದು, ಖೇತ್ರಿ ಆಗಬಹುದು. ಏನಾದರೂ ಆಗು, ನಿನಗೆ ಸ್ವಾತಂತ್ರ್ಯ ಇದೆ. ಮೊದಲ ಮಾನವನಾಗು, ಮಾನವನಾಗು, ಮಾನವನಾಗು. ಇದರಂತೆ ನೀನು ಮುಖ್ಯವಾಗಿ ಏನ್ರಿ, ಒಂದು ಸತ್ಯ ಮನುಷ್ಯನಾಗು. ನೀನು ರಾಜಕಾರಣಿನೂ ಆಗ್ಬೋದು, ನೀನು MLAನೂ ಆಗ್ಬೋದು, ನೀನು MP ನೂ ಆಗ್ಬೋದು, ಏನ್ರಿ ನೀನು ದೊಡ್ಡ ವ್ಯಾಪಾರಿನೂ ಆಗ್ಬೋದು, ಎಲ್ಲ ಆಗು. ನೀನು ಮಂತ್ರಿ ಆಗಿರ್ಬೋದು, ಆಗ್ಬೋದು, ಆಗಬೇಕು, ಆಗು. ಆದ್ರೆ ಕಂತ್ರಿ ಮಾಡವ ಆಗಬೇಡ ಅಂತ ಹೇಳಿದರು. ಏನ್ರಿ, ಕಂತ್ರಿ ಮಾಡವ ಆಗಬೇಡ ಅಂತ ಹೇಳಿದರು. ಅದೇ ರೀತಿಯಾಗಿ ಒಬ್ಬ ಮೌಲಾನಾ ಧರ್ಮ ಪಂಡಿತರಿದ್ದರು, ಹಜರತ್ ಮೌಲಾನಾ ಅಹಮದ್ ಅಲಿ ಸಾಹೇಬರು. ಅಹಮದ್ ಅಲಿ ಸಾಹೇಬರು ಅವ್ರು ದಿಲ್ಲಿ ಒಳಗೆ ಒಂದು ಸಂತೆ ಐತ್ರಿ. ಆ ಸಂತಿ ಮೀನಾ ಬಜಾರ್ ಅಂತಾರೆ. ಆ ಮೀನಾ ಬಜಾರ್ನೊಳಗೆ ಹಜರತ್ ಅಹಮದ್ ಅಲಿ ಸಾಹೇಬರು ಒಂದು ದೀಪ ತೊಗೊಂಡು ಅಡ್ಡಾಡಕತ್ತಿದ್ರು. ಯುವಕರು ಎಲ್ಲರೂ ಕೇಳಿದರು, ಏನ್ರಿ ಹಜರತ್ರ, ಹಗಲತ್ತಿನೊಳಗೆ ಸೂರ್ಯ ಹುಟ್ಟ್ಯಾನ, ಇಂಥದ್ರೊಳಗೆ ದೀಪ ತೊಗೊಂಡು ಅಡ್ಡಾಡಕತ್ತಿರಲ್ಲ ಯಾಕಂತ ಕೇಳಿದಾಗ ಹಜರತ್ರು ಹೇಳಿದರು, ನಾನು ಈ ಮೀನಾ ಬಾಜಾರ್ನೊಳಗೆ ನಾನು ಮನುಷ್ಯರಿಗೆ ಹುಡುಕಾಡಕತ್ತೀನಿ ಅಂತ ಮಾತು ಹೇಳಿದರು. ಹುಡುಕಾಡಕತ್ತೀನಂತ ಮಾತು ಹೇಳಿದರು. ಆವಾಗ ಆ ಯುವಕರು ಹೇಳಿದ್ರಂತ, ಏನ್ರಿ ಹಜರತ್ರ, ಈ ಮೀನಾ ಬಜಾರ್ನೊಳಗೆ ಎಲ್ಲ ತುಂಬಿ ತುಳ್ಕಾಡಕತ್ತೈತಿ, ಇವ್ರು ಮಾನವ್ರು ಅಲ್ಲೇನ್ರಿ ಅಂತ ಕೇಳಿದಾಗ ಇವರು ನನ್ನ ಮಟ್ಟಿಗೆ ನಾನು ನೋಡಕತ್ತೀನಿ, ಇವರು ಆಕಾರದಲ್ಲಿ ಮನುಷ್ಯರು ಕಾಣಿಸಕತ್ತಾರ, ಆದ್ರೆ ವಿಚಾರದಲ್ಲಿ ಮತ್ತು ಏನ್ರಿ ವಿಚಾರದಲ್ಲಿ ಬೆಳವಣಿಗೆಯಲ್ಲಿ ಇವರು ಮನುಷ್ಯರು ಕಾಣಿಸಕತ್ತಿಲ್ವಂಥ ಮಾತು ಹೇಳಿದರು. ಇವತ್ತು ಅಲ್ಲಾನ ಫಜಲಿಂದ, ಅಲ್ಲಾನ ಕರುಲಿಂದ ಸಾವಿರಾರು ವರ್ಷದಿಂದ ನಾವು ಭಾರತ ದೇಶದಲ್ಲಿ ಪ್ರೀತಿ ಪ್ರೇಮ ಜೀವನ ಸಾಗಿಸಕತ್ತೀವಿ. ನೋಡ್ರಿ, ಮನೆ ದೊಡ್ಡದೈತಿ, ಹೊಲನೂ ಚಲೋ ಅದಾವ, ತ್ವಾಟಪಟ್ಟಿನೂ ಚಲೋ ಅದಾವ, ಚಲೋ ತಿನ್ನಾಕತ್ತೀವಿ, ಚಲೋ ಉಣ್ಣಾಕತ್ತೀವಿ, ಚಲೋ ಉಡಾಕತ್ತೀವಿ, ಚಲೋ ಸವಾರಿ ಗಾಡಿ ಒಳಗೆ ಅಡ್ಡಾಡಕತ್ತೀವಿ, ಚಲೋ ಮನೆ ಕಟ್ಟಾಕತ್ತೀವಿ, ಚಲೋ ಲಗ್ನ ಮುಹೂರ್ತ ಎಲ್ಲ ಮಾಡಾಕತ್ತೀವಿ. ಆದ್ರೆ ಸುಖ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಜೀವನದಲ್ಲಿ ಯಾವುದೂ ಬೆಳಕಿಲ್ಲ, ನಾನಾ ಥರದ ಕಷ್ಟದೊಳಗೆ ಜೀವನ ನಾವು ಸಾಗಿಸಾಕತ್ತೀವಿ. ಯಾಕಂದ್ರೆ ಇವತ್ತು ಏನ್ರಿ, ಮನುಷ್ಯರು ಕೂಡೀವಿ, ಆದ್ರೆ ಮನಸ್ಸು ಇನ್ನೂ ತನ್ನ ಕೂಡಿಲ್ಲ. ಇದೇ ಮಾತು 1400 ವರ್ಷ ಮುಂಚೆ ಪ್ರವಾದಿ ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಾರಿ ಹೋಗ್ಯಾರ್ರಿ. ಅದೇನಪ್ಪ ಅಂದ್ರೆ, ಇನ್ನಲ್ಲಾ ಲಾ ಯನ್ಜುರು ಇಲಾ ಅಜ್ಸಾಮಿಕುಂ ವಲಾ ಸುವರಿಕುಂ ವಲಾಕಿ ಯನ್ಜುರು ಇಲಾ ಕುಲೂಬಿಕುಂ ವ ಆಮಾಲಿಕುಂ. ಪ್ರವಾದಿ ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರ್ರಿ, ಆ ಪರಮಾತ್ಮ ಭಗವಂತ ಅಲ್ಲಾ ತಾಲ ನಿಮ್ಮ ಮಕ, ನಿಮ್ಮ ಮನಿತನ, ನಿಮ್ಮ ಸಂಪತ್ತಿಗೆ ಏನು ನೋಡುವುದಿಲ್ಲ. ಏನು ನೋಡ್ತಾನ? ನಿಮ್ಮ ಮನಸ್ಸು ನೋಡ್ತಾನ, ನಿಮ್ಮ ಅಮಲು ನೋಡ್ತಾನ, ನಿಮ್ಮ ಕಾರ್ಯ, ನಿಮ್ಮ ಧರ್ಮ ಏನೈತಿ ಆ ಮಾತು ನೋಡ್ತಾನ್ನುವಂಥ ಮಾತು ಪ್ರವಾದಿ ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಾರಿ ಹೋಗ್ಯಾರ. ಇವತ್ತು ಇಡೀ ಜಗತ್ತಿನಲ್ಲಿ ಪ್ರವಾದಿ ಪೈಗಂಬರ್ ಸಾರಿ ಹೋಗಿರುವಂಥ, ಹೇಳಿ ಹೋಗಿರುವಂಥ ಮಾತು ಇಡೀ ಜಗತ್ತಿನ ಒಳಗೆ ಸಾರಿ ಸಾರಿ, ಹಳ್ಳಿ ಆಗಲಿ, ಪ್ಯಾಟೆ ಆಗಲಿ, ದೇಶದೊಳಗಾಗಲಿ, ಇಡೀ ಜಗತ್ತಿನೊಳಗೆ ಇದು ಸಾರಿ ಸಾರಿ ಹೇಳ್ತಾರೆ. ಆದ್ರೆ ನಾವು ಅದರ ಅರ್ಥ ನಿಮಗೆ ಹೇಳಿಲ್ಲ, ನೀವು ನಮಗೆ ಅದರ ಅರ್ಥ ಕೇಳಿಲ್ಲ. ಅದು ಏನಪ್ಪ ಅಂದ್ರೆ ಅಜಾನ್. ಏನ್ರಿ ಅಜಾನ್? ಇವತ್ತು ಅಜಾನದ ಅರ್ಥ ಭಾಳಷ್ಟು ನಮ್ಮ ಮುಸ್ಲಿಂ ಬಾಂಧವರಿಗೂ ಗೊತ್ತಿಲ್ಲ. ಅವ್ರು ನಮ್ಮ ಹಿಂದೂ ಬಾಂಧವರು ಕೇಳ್ಯಾರ ಹೋಗಿ ಇಸ್ಲಾಮಿಕ್ ಧರ್ಮ ಪಂಡಿತರಿಗೆ ಮತ್ತು ನಮ್ಮ ಹಾಶಿಂಪುರ ವಾಲಿಕಾರ್ ಸಾಬ್ರಂಥವ್ರಿಗೆ ಹೋಗಿ ಕೇಳಿದ್ರೆ ಅವರು ಸಾಹಿತ್ಯಕಾರ ಹಾಕಿದ್ರು, ಅದರ ಅರ್ಥ ಅದರ ಏನೈತೆ ಅನ್ನೋದು ಹೇಳ್ತಿದ್ದು. ಹೋಗಿ ಅವ್ರ ಸಾಲಿ ಮಾಸ್ತರಿಗೆ ಹೋಗಿ ಕೇಳಿದರು. ಅವರು ಇತಿಹಾಸ ಓದಿದ್ದು, ಅವರು ಬರೀ ಇತಿಹಾಸ ಬಗ್ಗೆ ಅದು ಅಷ್ಟು ಹೇಳಿದ್ರು. ಅವರು ತಮ್ಮ ಈ ಮುಲ್ಲಾ ಸಾಹಬ ಮುಂಜಾನೆ ಎದ್ದು ಕಿವ್ಯಾಗ ಬಟ್ಟಿಟ್ಟು ಹಂಗೆ ಒದರ್ತಾನೆ, 5 ಸಲ ಒದರ್ತಾನೆ. ಇದು ಏನಪ್ಪ ಭಾಳ ಬೇಸರ ಆಗೈತಿ ಅಂತ ಗುರುಗಳಿಗೆ ಹೋಗಿ ಮಾಸ್ತರಿಗೆ ಹೋಗಿ ಕೇಳಿದ್ರೆ ಅವನು ಹೇಳ್ದ, ಇಲ್ಲ ಮಾರ, ನನಗೂ ಕೇಳಿ ಭಾಳ ಕೇಳಕತ್ತೀನಿ, ಆದರೆ ಇವತ್ತಿನ ನನಗೆ ಪ್ರಶ್ನೆ ಮಾಡಿ ಅಂದ್ರೆ ಇದು ಅರ್ಥ ಏನೈತಿ, ಇದು ಯಾಕೆ ಒದರಾಕತ್ತಾರ ಅಲ್ಲಾಹು ಅಕ್ಬರ್ ಅಂದ್ರೆ, ನನ್ನ ವಿದ್ಯೆ ಪ್ರಕಾರ ಈ ಭಾರತ ದೇಶದೊಳಗೆ ಒಬ್ಬ ರಾಜ ಇದ್ದ.
ಅವನ ಹೆಸರಿತ್ತು ಜಲಾಲುದ್ದೀನ್ ಅಕ್ಬರ್ ಅಂತ. ಇವತ್ತಿನ ಮುಸಲ್ಮಾನರು ಅಕ್ಬರ್ ಬಾದಶಾಗ ಅಕ್ಬರ್ ರಾಜಕ್ಕರ್ ಹಾಕತ್ತಾರಂತಂದಂತ. ಯಾಕಂದ್ರೆ ಅವಾಗ ಓದಿದ್ದು ಸಾಹಿತ್ಯ ಮಾಸ್ತರ ಅದ ಹೇಳೋರಲ್ರಿ ಅವರು. ಅದ ಹೋಗಿ ಧರ್ಮ ಪಂಡಿತರಿಗೆ ಕೇಳಿದ್ರ ಅದ್ರ ಅರ್ಥ ಹೇಳ್ತಿದ್ರು. ಆ ಸಂದೇಶ ಏನಿತ್ತಪ್ಪ ಅಂದ್ರೆ 6 ಮಾತುಗಳು ಪ್ರವಾದಿ ಪೈಗಂಬರು ಕಲಿಸಿ ಹೋಗ್ಯಾರ. ನೋಡ್ರಿ, ಜಗತ್ತಿನೊಳಗೆ ಸೂರ್ಯ ಎಲ್ಲಿ ಹುಟ್ಟುತ್ತಾನ ಅಲ್ಲಿ ಮುಂಜಾನೆ ಅಜಾನ್ ಆಕೈತಿ. ಅದೇ ರೀತಿಯಾಗಿ ಯಾವ ದೇಶ ಇರೋದು? ಫಿಜಿಕ್ನಲ್ಲಿ ಆದಮೇಲೆ ಇಂಡೋನೇಷ್ಯಾ, ಮಲೇಷ್ಯಾ, ಆಸ್ಟ್ರೇಲಿಯಾ ಆದಮೇಲೆ ಪಾಕಿಸ್ತಾನ್, ಬಾಂಗ್ಲಾದೇಶ್, ಇಂಡಿಯಾಗೆ ಬರುತ್ತಾನ ಏನಾಕೈತ್ರಿ, ಇಲ್ಲಿ ಜೊಹರ್ ಅಜಾನ್ ಆಕೈತಿ, ಮಧ್ಯಾಹ್ನದ ಅಜಾನ್ ಆಕೈತಿ. ಇಲ್ಲಿ ಅಜಾನ್ ಆದ್ಮೇಲೆ ಅದೇ ರೀತಿಯಾಗಿ ಸಿಂಗಾಪುರ, ದುಬೈ, ಕತರ, ಒಮ್ಮಾನ್ ಅನ್ಕೋತ ಮತ್ತು ಸೌದಿ ಅರಬ್ ಹೋಗೋರೊಳಗೆ ಸಂಜೆ ಆಗಿಬಿಡ್ತೈತಿ. ಇಡೀ ಜಗತ್ತಿನೊಳಗೆ ಸಾರಿ ಹೇಳ್ತಿರ್ತಾನ್ರಿ ಮುಲ್ಲಾ ಸಾಬ, ಪ್ರವಾದಿ ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಾರಿರುವಂಥ ಮಾತು ಏನ್ರಿ? ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್ ಅಂದರೆ ಅಲ್ಲಾಹನೇ ದೊಡ್ಡವ, ಯಾರೂ ದೊಡ್ಡವಲ್ಲ. 4 ಸಲ ಯಾಕೆ ಓದಿರ್ತಾನಪ್ಪ ಅಂದ್ರೆ ಈ ಜಗತ್ತಿನ 4 ದಿಕ್ಕುಗಳದಾವ. ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರದೊಳಗೆ ಯಾವನೂ ದೊಡ್ಡವಲ್ಲ, ಅಲ್ಲಾನೇ ದೊಡ್ಡವ ಅನ್ನುವಂಥ ಮಾತು ಮುಲ್ಲಾ ಸಾಬ್ ಅಜಾನ್ದೊಳಗೆ ಪ್ರವಾದಿ ಪೈಗಂಬರ್ ಸಂದೇಶ ಕೊಡ್ತಾನೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. 2ನೇ ಸಂದೇಶ ಕೊಡ್ತಾನ ಏನಪ್ಪ ಅಂದ್ರೆ ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾ. ಇವತ್ತು ನಾನು ಈ ಮಾತು ಹೇಳಬೇಕು ಇಚ್ಛಪಡ್ತೀನಿ. ಸ್ವಾಮೀಜಿಯವರು ಅದಾರ, ಭಾಳಷ್ಟು ಧರ್ಮ ಪಂಡಿತರು, ಯುವಕರು ಮತ್ತು ವಿದ್ಯಾವಂತರು ಅದಾರ. ಇವತ್ತು ಅಜಾನದ ಉಚ್ಚಾರ ಮತ್ತು ಅದ್ರ ಸರಿಯಾಗಿ ಹೇಳಿದ್ರೆ ಸೋಪಿಗಳು ಧರ್ಮ ಪಂಡಿತರು ಹೇಳ್ತಾರೆ ರೀ, ಯಾವ ಊರಿನೊಳಗೆ ಅಜಾನ್ ಸರಿ ಆಕೈತಿ, ಉಚ್ಚಾರ ಪ್ರಕಾರ ಆಕೈತಿ, ಆ ಊರಿನೊಳಗೆ ಜಗಳ ಆಗೋದಿಲ್ಲ ಅಂತ್ರಿ. ಆ ಊರಿನೊಳಗೆ ಜಗಳ ಆಗೋದಿಲ್ಲ. ಹಂಗೆ ಒದರ್ತಾನೆ, ಇವಂಗ ಅರ್ಥ ಗೊತ್ತಿಲ್ಲ, ಹಂಗೆ ಒದರ್ತಾನೆ. ಎಷ್ಟು ಒದರಬೇಕು, ಎಷ್ಟು ಇದು ಮಾಡಬೇಕು, ಅದ್ರ ಒಂದು ಉದಾಹರಣೆ. ಅದು ಹೆಂಗಪ್ಪ ಅಂದ್ರೆ ಧರ್ಮ ಪಂಡಿತರು ಹೇಳ್ತಾರೆ ರೀ, ಇವತ್ತು ಶರಾಪತ್ಲಿಂದ ಲೂಟಿ ಮಾಡುವಂಥ ದಂಧೆ ಕಾರೋಬಾರ ಯಾವುದಂದ್ರೆ ದವಾಖಾನೆ ದಂಧೆ. ನಾವು ಸೋಪಿಗಳು, ಶರಣರು, ಮಠಾಧೀಶರು, ಪೀರ್ ಪೈಗಂಬರು, ಸ್ವಾಮೀಜಿಗಳು ಮಾತು ಕೇಳೋದಿಲ್ಲ. ಡಾಕ್ಟ್ರ್ ಹೇಳಿದ್ರೆ ಎಲ್ಲ ಮಾತು ಕೇಳ್ತೀವಿ, ಹೌದಿಲ್ರಿ? ಹೆಂಗೆ ಹೇಳ್ತೆ ಹಂಗೆ ನಾವು ಕೇಳ್ತೀವಿ. ಆದ್ರೆ ಅಲ್ಲಿ ಹೋದ್ಮೇಲೆ ಮೊದಲನೇ ಕೆಲಸ ಏನಪ್ಪ ಆಕೈತೆ ಅಂದ್ರೆ ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಆಕೈತಿ ಮೊದಲನೇ ಕೆಲಸ. ಆದ್ರೆ ಲ್ಯಾಬೊರೇಟ್ರಿ ಒಳಗೆ ನೀವು ಬ್ಲಡ್ ಮತ್ತು ಯೂರಿನ್ ತೊಗೊಂಡು ಹೋಗಿ ಅಲ್ಲಿ ಏನು ಹೇಳಿದ್ರಿ, ಟೆಸ್ಟ್ ಮಾಡ್ರಿ ಅನ್ನೋಕ್ಕಿಂತ ಟೇಸ್ಟ್ ಮಾಡ್ರಿ ಅಂದ್ರಿ. ಅಂದ್ರೆ ಡಾಕ್ಟರ್ ಸಾಹೇಬ್ರ ನಾವು ಮುಚ್ಚಿ ಮತ್ತು ರಕ್ತ ನೆಕ್ಕಿ ನೋಡ್ರಿ ಅಂದಂಗೆ. ಸ್ವಲ್ಪ ಜಗ್ಗಿದ್ರೆ ಅಲ್ಲಾಹು ಅಕ್ಬರ್. ಇವತ್ತು ಅಜಾನದೊಳಗು ಅದರ ಅರ್ಥ ಏನೈತಿ, ಅದು ಎಷ್ಟು ಜಗ್ಗಬೇಕು ಅಷ್ಟು ಅದು ಕಲಿಬೇಕು. ಆದ ಕಾರಣ ಸೋಪಿಗಳು, ಶರಣರು ಮತ್ತು ಸ್ವಾಮೀಜಿಯವರು ಹೇಳಿ ಹೋಗ್ಯಾರ, ತುರುಕ ಇಲ್ಲದ ಊರ ನರಕಕ್ಕೆ ಸಮಾನ. ಇದ್ರ ಮುಖ್ಯವಾಗಿ ಧರ್ಮಗುರು ಹೇಳ್ತಾರೆ, ಯಾವ ಊರಲ್ಲಿ ಅಜಾನ್ ಆಗೋದಿಲ್ಲ, ಯಾವ ಊರಲ್ಲಿ ಮಸ್ಜಿದ್ ಇರೋದಿಲ್ಲ, ಯಾವ ಊರಲ್ಲಿ ಮುಸಲ್ಮಾನ್ ಇರೋದಿಲ್ಲ, ಅದು ಊರಲ್ಲ, ಅದು ನರಕ ಅನ್ನುವಂಥ ಮಾತು ಸೋಪಿಗಳು, ಶರಣರು ಸಾರಿ ಹೋಗ್ಯಾರ. ಆದ ಕಾರಣ 2ನೇ ಸಂದೇಶ ಪ್ರವಾದಿ ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿರುವಂಥ ಮಾತು ಏನಪ್ಪ ಅಂದ್ರೆ ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾ. ಇದರ ಅರ್ಥ ಏನಪ್ಪ ಅಂದ್ರೆ ಯಾರಿಂದ ಏನು ಆಗುವುದಿಲ್ಲ, ಎಲ್ಲ ಕೆಲಸ ಮಾಡವ ಭಗವಂತ ಪರಮಾತ್ಮ ಅಲ್ಲ ಅನ್ನುವಂಥ ಮಾತು ಆ ಮುಲ್ಲಾ ಸಾಬ್ ಕಿವ್ಯಾಗ ಬಟ್ಟಿಟ್ಟು ಪ್ರವಾದಿ ಪೈಗಂಬರ್ ಮಾತು ಹೇಳಕತ್ತಾನ. ಯಾರಿಂದ ಏನಾಗೋದಿಲ್ಲ, ಮನೆಯಿಂದ, ಹೊಲದಿಂದ, ತ್ವಾಟದಿಂದ, ಪಾಲಿಟಿಕ್ಸ್ಲಿಂದ, ರೊಕ್ಕ ಸಂಪತ್ತಿಲಿಂದ ಯಾರಿಂದ ಏನಾಗಕ್ಕೆ ಸಾಧ್ಯ ಇಲ್ಲ. ರೊಕ್ಕಲಿಂದ ನೀವು ಚಲೋ ಚಶ್ಮಾ ತೊಗೋಬೋದು, ನೋಡುವಂಥ ದೃಷ್ಟಿ ಆ ಪರಮಾತ್ಮ ಅಲ್ಲ ಕೊಡ್ತಾನೆ. ಚಲೋ ಏರ್ ಕಂಡೀಷನ್ ಬಂಗಲೆ ಮನೆ ಕಟ್ಟಿಸ್ಬೋದು, ಸುಖಕರವಾದ ನಿದ್ದೆ ಯಾರು ಕೊಡ್ತಾನ? ಅಲ್ಲ ಕೊಡ್ತಾನ, ಆ ಭಗವಂತ ಪರಮಾತ್ಮ ಕೊಡ್ತಾನ. ಯಾರಿಂದ ಏನು ಆಗಕ್ಕೆ ಸಾಧ್ಯನಿಲ್ಲ, ಯಾರಿಂದ ಏನಾಗಕ್ಕೆ ಸಾಧ್ಯ ಇಲ್ಲ. ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲ. 3ನೇ ಸಂದೇಶ ಪ್ರವಾದಿ ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಾರ್ ಹೋಗ್ಯಾರ. ಆ 3ನೇ ಸಂದೇಶ ಇಡೀ ಜಗತ್ತಿನೊಳಗೆ ಎಲ್ಲರ ಸಲುವಾಗಿ ಈ ಸಂದೇಶ ಆಕೈತಿ. 3ನೇ ಸಂದೇಶ ಏನಪ್ಪ ಅಂದ್ರೆ ಅಶ್ಹದು ಅನ್ನ ಮುಹಮ್ಮದರ್ ರಸೂಲುಲ್ಲಾ, ಅಶ್ಹದು ಅನ್ನ ಮುಹಮ್ಮದರ್ ರಸೂಲುಲ್ಲಾ. ಏ ಮಾನವರೇ, ಏ ಮುಸಲ್ಮಾನ್ರೇ, ಏನ್ರಿ ಮಾನವರೇ, ನೀವು ಭಗವಂತನ ಸಮೀಪ ಆಗಬೇಕಾದ್ರೆ, ಅಲ್ಲಾ ಮತ್ತು ಪರಮಾತ್ಮ ಸಮೀಪ
ಆದ್ರೆ ಒಂದು ದಾರಿ ಐತಿ, ಪ್ರವಾದಿ ಪೈಗಂಬರ್ ಹಜರತ್ ಮೊಹಮ್ಮದ್ ರಸೂಲುಲ್ಲಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹಾಕಿ ಕೊಟ್ಟಿರುವಂಥ ದಾರಿ ಮ್ಯಾಗ ನೀನು ನಡೆದಿ ಅಂದ್ರೆ ನಿನಗೆ ಪರಮಾತ್ಮ ಬೆಟ್ಟಾಕನ, ಭಗವಂತ ಬೆಟ್ಟಾಕನ, ಅಲ್ಲಾ ಬೆಟ್ಟಾಕನ ಅನ್ನುವಂಥ ಮಾತು ಮೂರನೇ ಸಂದೇಶ ಕೊಡ್ತಾನೆ. ನಾಲ್ಕನೇ ಸಂದೇಶ ಏನ್ರಿ? ಹಯ್ಯ ಅಲ ಸಲಾ ಹಯ್ಯ ಅಲಲ್ ಫಲಾ. ಪ್ರವಾದಿ ಪೈಗಂಬರ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಡೆದಿರುವಂಥ ಯಾವುದಾದ್ರೂ ದಾರಿ ಅಂದ್ರೆ ಅದು ನಮಾಜ್. ಆ ನಮಾಜ್ ಸಲುವಾಗಿ ನೀನು ಬಾರಪ್ಪ. ಅದೇ ರೀತಿಯಾಗಿ ನಿನ್ನ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಹುಲ್ಲುಸು, ಬರ್ಕತ್ ನಿನ್ನಲ್ಲಿ ಬರಬೇಕಾದ್ರೆ ನೀನು ಮೊದಲೇನು ಮಾಡು? ನಮಾಜ್ಗೆ ಬಾ, ಅಲ್ಲಾನ ಮನಿಗೆ ಬಾ, ಮಸ್ಜಿದ್ಗೆ ಬಾ, ಅಲ್ಲಾನ ಜಪ ಮಾಡು, ಕುರಾನ್ ಪಠನೆ ಮಾಡು. ದೀನ ಧರ್ಮ ನಿನ್ನಲ್ಲಿ ಬರಬೇಕಂದ್ರೆ ಪ್ರವಾದಿ ಮೊಹಮ್ಮದ್ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಡೆದಿರುವಂಥ ಮೊದಲನೇ ದಾರಿ ಏನಪ್ಪ ಅಂದ್ರೆ ನಮಾಜ್. ಇವತ್ತು ಎಲ್ಲ ನಮ್ಮ ಮುಸಲ್ಮಾನ್ ಬಾಂಧವರು ಅದಾರ. ನಾ ಭಾಳಷ್ಟು ಹಿಂದೂ ಬಾಂಧವರಿಗೆ ನಾನು ಕೇಳ್ತಿರ್ತೀನಿ, ಮಂದಿರಕ್ಕೆ ಹೋಗೋರು ನಮ್ಮ ಊರಾಗ ಹೆಚ್ಚದಾರೋ, ಹೋಗ್ಲಾರ್ದವ್ರು ಹೆಚ್ಚಿರ್ತಾರೆ ರೀ. ನಮಾಜ್ ಮಾಡೋರು ಹೆಚ್ಚದಾರೋ, ನಮಾಜ್ ಬಿಡೋರು ಹೆಚ್ಚದಾರ? ನಮ್ಮ ಊರಾಗ ನೋಡಿದ್ರೆ ನಮಾಜ್ ಬಿಡೋರು ಹೆಚ್ಚದಾರ. ಟೈಮ್ ತೆಗೆದು ಮಂದಿರಕ್ಕೆ ಹೋಗಿ ಪೂಜೆ ಪುನಸ್ಕಾರ ಮಾಡಿ ಒಂದು ಅರ್ಧ ತಾಸು ಕೂತು ನಮಾಜ್ ಪೂಜೆ ಮಾಡೋರು ಭಾಳ ಕಡಿಮೆ ಆಗ್ಯಾರ. ಈಗ ದಾರ್ಯಾಗ ಹೋಗ್ತಾ ಹೋಗ್ತಾ ಹಿಂಗೆ ಮಾಡಿದ್ರೆ ನಮ್ಮ ಪೂಜೆ ನಮಸ್ಕಾರ ಪೂರ್ತಿ ಆಯ್ತು. ಆದ್ರೆ ನಮಾಜ್ ಸಲುವಾಗಿ ಟೈಮ್ ತೆಗೆದು ಹೋಗಿ ಒಂದು ಅರ್ಧ ತಾಸು ಕೂತು ಭಗವಂತ ಪರಮಾತ್ಮನ ಜಪ ಮಾಡೋದು ಭಾಳ ಕಡಿಮೆ ಆಗ್ಯಾರ. ಟೈಮ್ ಹಚ್ಚಿ ಬರ್ತಾರೆ. ಅದಕ್ಕೆ ನಾನು ಭಾಷಣ ಮಾಡುವಾಗ ನೋಡ್ತಿರ್ತೀನಿ, ನಾನು ಭಾಷಣ ಕೇಳೋರು ಕಡಿಮೆ ಇರ್ತಾರೆ, ಆ ಗಾಡಿಗೆ ಗಡಿಯಾರ ಹಚ್ಚಿರ್ತಾರೆ, ಅದು ನೋಡೋರು ಭಾಳ ಮಂದಿ ಇರ್ತಾರೆ. ನಾನು ಒಂದು ಭಾಷಣದಾಗ ಕೋಲಾರದಾಗ ಅದ ಹೇಳಿದ್ನಿ, ನಮಾಜ್ ಆದಮೇಲೆ ಮೊದಲನೇ ಸಲಾಮ್ ಮಸೂದ್ನೊಳಗೆ, ಎರಡನೇ ಸಲಾಮ ಕಾಲ್ಮರಿ ಒಳಗೆ ಅಂತ ಹೇಳಿದ್ನಿ. ಅಲ್ಲಿ ಮೌಲಾನವರು ಹೇಳಿದರು, ಇಲ್ರಿ ನಮ್ಮ ಹಂಗೆ ಕೋಲಾರದಾಗ ಹಂಗಿಲ್ಲ, ಮೊದಲನೇ ಸಲಾಮ್ ಮಸೂತಿ ಒಳಗೆ, ಎರಡನೇ ಸಲಾಮ್ ಮನೆ ಒಳಗೆ ಅಂತ ಹೇಳಿದರು. ಇಂಥ ಸಂದರ್ಭ ಬಂದೈತಿ. ಅಜಾನದ ಅರ್ಥ, ಅಜಾನದಲ್ಲಿ ಮೊದಲನೇ ನಾಲ್ಕನೇ ಸಂದೇಶ ಪ್ರವಾದಿ ಪೈಗಂಬರ್ ಹೇಳ್ತಾರೆ ರೀ, ನೀವು ನಮಾಜ್ಗೆ ಬರ್ರಿ, ನಮಾಜ್ ಇದರಲ್ಲಿ ಸುಖ ಐತಿ, ಶಾಂತಿ ಐತಿ, ನೆಮ್ಮದಿ ಐತಿ ಅನ್ನುವಂಥ ಮಾತು ಹೇಳ್ತಾನೆ ರೀ. ಅದೇ ರೀತಿಯಾಗಿ ಐದನೇ ಸಂದೇಶ ಮೊಜಿನ್ ಸಾಬ್ ಕೊಡ್ತಾನೆ ರೀ. ಏನು ರೀ? ಅಸ್ಸಲಾತು ಖೈರು ಮಿನನ್ ನೌಮ್. ಇದರ ಅರ್ಥ ಏನಪ್ಪ ಅಂದ್ರೆ, ನಿದ್ದಕ್ಕಿಂತ ಶ್ರೇಷ್ಠ ನಮಾಜ್ ಐತಿಪ್ಪ, ನೀನು ನಮಾಜ್ಗೆ ಬಾ ಅಂತ ಮುಂಜಾನೆ ಒದರ್ತಾನೆ. ನಾವು ಯಾವಾಗ ಕೇಳ್ತೀರಿ? 12 ತಿಂಗಳವಾಗ ಬರೀ 1 ತಿಂಗಳು ರಂಜಾನ್ದಾಗ ಅಷ್ಟೇ ಕೇಳ್ತೀವಿ ನಾವು. 11 ತಿಂಗಳು ನಾವು ಕೇಳೋದಿಲ್ಲ, ಅವ್ನು ಒದರ್ತಿರ್ತಾನೆ. ಅಸ್ಸಲಾತು ಖೈರು ಮಿನನ್ ನೌಮ್. ನಮಾಜ್ ಏನಪ್ಪ, ನಿದ್ದಕ್ಕಿಂತ ಶ್ರೇಷ್ಠ ಐತಿ, ನೀನು ನಮಾಜ್ಗೆ ಬಾರಪ್ಪ ಅಂತ 5 ಸಂದೇಶ ಕೊಡ್ತಾನೆ. 6ನೇ ಸಂದೇಶ ಮತ್ತೆ ಹೇಳ್ತಾನೆ ರೀ, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾನೇ ದೊಡ್ಡವದಾನ, ಯಾರು ದೊಡ್ಡವರಲ್ಲ ಈ ಜಗತ್ತಿನೊಳಗೆ ಅನ್ನುವಂಥ ಸಂದೇಶ ಪ್ರವಾದಿ ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಟ್ಟು ಹೋಗ್ಯಾರ. ಬನ್ನಿ, ಪ್ರವಾದಿ ಪೈಗಂಬರ್ ಕೊಟ್ಟಿರುವಂಥ ಸಂದೇಶ, ಈ ಸಂದೇಶ ಬರೇ ಮುಸಲ್ಮಾನರ ಸಲುವಾಗಿ ಅಲ್ಲ, ಇಡೀ ಮಾನವ ಕುಲಕ್ಕೆ ಈ ಮಾತು ತಿಳಿಬೇಕು. ಪ್ರವಾದಿ ಪೈಗಂಬರ್ ಬರೇ ಮುಸಲ್ಮಾನರ ಸಲುವಾಗಿ ಪ್ರವಾದಿ ಅಲ್ಲ, ಈ ಕುರಾನ್ ಗ್ರಂಥ ಬರೇ ಮುಸಲ್ಮಾನರ ಸಲುವಾಗಿ ಅಲ್ಲ, ಇಡೀ ಮಾನವ ಕುಲಕ್ಕೆ ಕಳಿಸಿರುವಂಥ ಭಗವಂತ ಪರಮಾತ್ಮನ ಗ್ರಂಥ ಅದು ಕುರಾನ್ ಐತಿ. ಅಲ್ಲಾ ರಬ್ಬುಲ್ ಆಲಮೀನ್ ಅದಾನ, ಪ್ರವಾದಿ ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರಹಮತುಲ್ ಲಿಲ್ ಆಲಮೀನ್ ಅದಾರ. ಎಲ್ಲ 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 ಮನುಷ್ಯರಿಗೆ ಪ್ರವಾದಿ ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಾರಿ ಹೋಗ್ಯಾರ. ಅವ್ರು ಹಾಕಿಕೊಟ್ಟಿರುವಂಥ ಮಾರ್ಗದರ್ಶನ ಮ್ಯಾಗ ನಾವು ನಡೆದಿವಿ ಅಂದ್ರೆ ನಮ್ಮ ಜೀವನದಲ್ಲಿ ಇವತ್ತು ಸುಖ, ಶಾಂತಿ, ನೆಮ್ಮದಿ ಬರೋಕ್ಕೆ ಸಾಧ್ಯ ಐತಿ. ಆದ ಕಾರಣ ನಾವೆಲ್ಲರೂ ನಿಯತ್ ಮಾಡಿರಿ, ಪ್ರಯತ್ನ ಪಡೋಣ. ನಾವೆಲ್ಲರೂ ಸಾವಿರಾರು ವರ್ಷದಿಂದ ಏನ್ರಿ ಭಾರತ ದೇಶದಲ್ಲಿ ಎಷ್ಟು ಪ್ರೀತಿ ಪ್ರೇಮಲಿಂದ ಎಲ್ಲ ಜಗದ್ಗುರುಗಳು ಏನ್ರಿ ಪ್ರವಾದಿಗಳು, ಪೀರ್ ಪೈಗಂಬರು, ಮಠಾಧೀಶರು ಸಾರಿ ಹೋಗಿರುವಂಥ ಮಾತು ಹಾಕಿಕೊಟ್ಟ ದಾರಿ ಬಿಟ್ಟು ಇವತ್ತು ನಾವು ಯಾರ ದಾರಿ ಮ್ಯಾಗ ನಡೆಯಕತ್ತೀವಿ ಅಂದ್ರೆ ವಿದೇಶಿಯವರ ದಾರಿ ಮ್ಯಾಗ ನಡೆಯಕತ್ತೀವಿ, ಬ್ರಿಟಿಷರ ದಾರಿ ಮ್ಯಾಗ ನಾವು ನಡೆಯಕತ್ತೀವಿ. ಇವತ್ತು ನೋಡ್ರಿ, ಒಂದು ಉದಾಹರಣೆ ಎಲ್ಲಿ ಹೋದ್ರೆ ಹಳ್ಳಿಯೊಳಗೆ ಹೇಳ್ತಿರ್ತೀನಿ, ನಮ್ಮ ಸೂಫಿ ಸಂತರು, ಶರಣರು, ಮಠಾಧೀಶರು ಟೂತ್ ಪೇಸ್ಟ್ ಮಾಡಿರೋದಿಲ್ಲ, ಒಂದು ಕಡ್ಡಿ ಅದಕ್ಕೆ ಮಿಸ್ವಾಕ್ ಹತ್ತಾರ, ಆ ಮಿಸ್ವಾಕನ್ನು ಮಾಡ್ತಿದ್ರು. ಇವತ್ತು ಹಳ್ಳಿ ಒಳಗೆ ಅವ ಏನ್ರಿ ಗುಡ್ದಾಗಿದ್ರೆ ಕುರಿ ಕವ ಇದ್ರು ಅವನು ಟೂತ್ ಪೇಸ್ಟ್ ಮಾಡ್ತಾನೆ.
ಟೂಟ್ ಬೇಸ್ಟ್ ಮಾಡ್ತಾನೆ. ಅದೇ ರೀತಿಯಾಗಿ ವಿದೇಶಿಯವರು ಬಿಟ್ಟು ಹೋಗಿರುವಂಥ ಪರಂಪರೆ ಏನಪ್ಪ ಅಂದ್ರೆ ಹಾಯ್ ಹಲ್ಲು, ಎಲ್ಲರೂ ಬರೀ ಹಾಯ್ ಹಲ್ಲು ಒಳಗೆ ಅದಾರ. ಆದ್ರೆ ನಮ್ಮದು ಪರಂಪರೆ ಐತಿ. ನಮ್ಮ ಸೂಫಿ ಸಂತರು ಶರಣರು ಮಠಾಧೀಶರು ನಮ್ಗೆ ದಾರಿ ಕೊಟ್ಟಾರ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು. ನಮಸ್ಕಾರ, ಎದ್ದಿರೇನ್ರಿ ಕಾಕ, ಎದ್ರೇಣಿ ಮಾಮ, ಮುತ್ಯ, ಅಜ್ಜ, ಅತ್ತಿ ಅನ್ನುವಂಥದ್ದು ಮಾತು ಬರ್ತಿತ್ತು. ಇವತ್ತು ನಾವು ಏನು ಅನ್ನಕತ್ತೀವಿ? ಬರೇ ಹಾಯ್ ಹಲ್ಲು ಅನ್ನಕತ್ತೀವಿ, ಬರೇ ಹಾಯ್ ಹಲ್ಲು ಅನ್ನಕತ್ತೀವಿ. ನಾವು ಹೆಂಗೆ ನಡೆಯಕತ್ತೀಪ್ಪ ಅಂದ್ರೆ ಈ ಉದಾಹರಣೆನ ಎಲ್ಲ ಭಾಷೆಯೊಳಗೆ ಹೇಳ್ತಿರ್ತೀನಿ. ಹೆಂಗೆ ನಮ್ಮ ಭಾಳಷ್ಟು ಭಕ್ತಾಧೀಶರು ಎಲ್ಲ ಪಾಂಡುರಂಗಕ್ಕೆ ಹೊಂಟಿರ್ತಾರಲ್ಲ, ಪಾಂಡುರಂಗಕ್ಕೆ ಹೊಂಟಿರ್ತಾರ. ಹೋಗುವಾಗ ಒಬ್ಬ ಮಹಿಳೆ ಏನಂತಿರ್ತಾಳೆ, ಅವ್ರು ಅಂದಂಗೆ ಅಂತಿರ್ತಾಳೆ. ಎಲ್ಲರೂ ಏನಂತಿರ್ತಾರ? ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ಅಂತಿರ್ತಾರ. ಈಕೆ ಏನೈತಾಳ? ಅಂದಂಗೆ ಅಂತಿರ್ತಾಳೆ. ಮಗ್ಲಿದ್ದು ಹೆಣ್ಮಕ್ಳು ಕೇಳಿದ್ರು, ಯಾಕವ ಎಲ್ಲರೂ ರಾಮಕೃಷ್ಣ ಹರಿ ಪಾಂಡುರಂಗ ಅನ್ನಕತ್ತಾರ, ನೀನು ಹಿಂಗ್ಯಾಕೆ ಅನ್ನಕತ್ತಿ ಅಂದಾಗ ಅವ ಕೇಳಿದ್ರು, ಇಲ್ರಿ ನಮ್ಮ ಮನೆಯವ್ರ ಹೆಸರು ಐತಿ ರಾಮಕೃಷ್ಣ ಹರಿ ಅಂತ ನನಗೆ ನಾಚಿಕೆ ಬರಾಕತ್ತಿ, ಅದಕ್ಕೆ ನಾನು ಅನ್ನಕತ್ತಿಲ್ಲ, ಅದಕ್ಕೆ ಅಂದಂಗೆ ಅನ್ನಕತ್ತಿ ಅಂದ್ರಂತ. ಇವತ್ತು ನಮ್ಮದು ಕಾಲ ಹೆಂಗೆ ಬಂದೈತಿ, ಅವ್ರು ಅಂದಂಗೆ ಹೊಡ್ಕೋತ ಹೊಂಟಿವಿ. ಆದ್ರೆ ಸೂಫಿಗಳು ಶರಣರು ಮಠಾಧೀಶರು ಪೀರ್ ಪೈಗಂಬರು ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ದಾರಿ ನಮ್ಗೆ ಹಾಕಿಕೊಟ್ಟಾರ, ಆ ದಾರಿ ಬಿಟ್ಟು ನಾವು ಅಂದಂಗೆ ಹೊಂಟ್ರೆ ನಮ್ಗೆ ದಾರಿ ಸಿಗೋದಿಲ್ಲ. ಬನ್ನಿ ನಾವೆಲ್ಲರೂ ಈ ಸೀರತದ ಪ್ರೋಗ್ರಾಮ್ನಲ್ಲಿ, ಅದಕ್ಕೆ ಉರ್ದು ಭಾಷಣಕಾರ ಹೇಳ್ತಾರೆ, ಸೀರತ್ಗೆ ಜಲ್ಸೆ ಮನಾನಾ ಇಸ್ಕಾ ಮಕ್ಸದ್ ಸೀರತ್ ಕೋ ಅಪನಾನಾ, ಸೀರತ್ ಕೋ ಮನಾನಾ ಉಸ್ಕೋ ಅಪನಾನ. ಇದು ಅಲ್ಲಾ ಪ್ರವಾದಿ ಪೈಗಂಬರ್ ಇದರಿಂದ ಖುಷಾಕ್ಕಾರ. ಬನ್ನಿ ನಾವೆಲ್ಲರೂ ಪ್ರವಾದಿ ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸುನ್ನ ಶರೀಯತನ್ನು ನಮ್ಮ ಜೀವನದಲ್ಲಿ ಅಳವಡಿಸೋಣ. ಸಾವಿರಾರು ವರ್ಷದಿಂದ ಎಷ್ಟು ಪ್ರೀತಿ ಪ್ರೇಮ ವಾಸ್ತವ್ಯದಿಂದ ನಾವು ಜೀವನ ಸಾಗಿಸುತ್ತೀವಿ, ಅದೇ ರೀತಿಯಾಗಿ ನಾವು ಭಾರತೀಯರಾಗಿ ನಾವೆಲ್ಲರೂ ಒಂದು ಮನುಷ್ಯರಾಗಿ ಜೀವನ ಸಾಗಿಸುತ್ತಾ ತಮ್ಮ ಧರ್ಮ ಪ್ರಕಾರ ತಮ್ಮ ಸೂಫಿಗಳು ಶರಣರು ಮಠಾಧೀಶರು ಹಾಕಿಕೊಟ್ಟಿರೋ ದಾರಿ ಮೇಲೆ ನಡೆಯುವಂಥ ಅಲ್ಲಾ ತಾಲ ಭಗವಂತ ಪರಮಾತ್ಮ ಎಲ್ಲರಿಗೆ ದಯಪಾಲಿಸಿ ಅನ್ನುವಂಥ ಮಾತನ್ನು ಹೇಳುತ್ತಾ, ಈ ವಿದ್ಯಾರ್ಥಿಗೆ ಇಂಥ ಸ್ವಾಮೀಜಿ ಮತ್ತು ಇಂಥ ಸಾಹಿತಿಕಾರರ ಮುಂದೆ ಒಂದು 4-5 ಮಾತು ಹೇಳುವಂಥ ನಮ್ಮ ಹಳ್ಳದಗೆನ್ನೂರು ಯುವಕರು ಈ ಸಂದರ್ಭ ಕೊಟ್ಟಿರೋ ಸಲುವಾಗಿ ನಾವು ಅವರಿಗೆ ಕೃತಜ್ಞತೆ, ಶುಕ್ರಿಯಾ, ಜಜಾಕಲ್ಲಾ ಅನ್ನುವಂಥ ಮಾತನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ಒಂದು ಉರ್ದುಕ್ಕೆ ಹೇಳ್ತಾನ, ಮೊಹಮ್ಮದ್ ಕಿ ಮೊಹಬ್ಬತ್ सल्लल्लाहु अलैहि वसल्लम, मोहम्मद की मोहब्बत दीन हक की शर्त अव्वल है, इसी में कमी तो सब कुछ नामुकम्मल है.